ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಯಿಂಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 4 ಆಗಸ್ಟ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಕ್ಯಾಬಿನೆಟ್ ನಾಡ್ ಫಾರ್ ಕ್ಲೈಮೇಟ್ ಪ್ಲೆಜಸ್. ತಮಗೆಲ್ಲ ನೆನಪಿದ್ರೆ COP26 ಅಂದರೆ UNFCCC, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, COP26 ಅನ್ನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ರ ಮೀಟಿಂಗನ್ನು ಗ್ಲಾಸ್ಗೋದಲ್ಲಿ ನಡೆಸಿತ್ತು. ಆ ಗ್ಲಾಸ್ಗೋದಲ್ಲಿ ನಡೆದಂತಹ ಸಮಿಟ್ನ ಸಂದರ್ಭದಲ್ಲಿ ಭಾರತೀಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಪಂಚಾಮೃತ್ 5 ಕಮಿಟ್ಮೆಂಟ್ಗಳನ್ನು ಎನ್ವೈರ್ಮೆಂಟ್ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಈ ಒಂದು COP26ನಲ್ಲಿ ಕೊಟ್ಟಿದ್ದರು. ಆ 5 ಕಮಿಟ್ಮೆಂಟ್ಸ್, ಪಂಚಾಮೃತ್ ಅಂತ ಏನು ಕರಿತಿದ್ದೀವೋ, ಅವುಗಳಿಗೆ ಇವತ್ತು ಕ್ಯಾಬಿನೆಟ್ ಸಮ್ಮತಿಯನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರ್ತದೆ. ಮೊದಲನೇ ಹಂತದಲ್ಲಿ ಆ 5 ಪಂಚಾಮೃತ್ ಅಥವಾ ಕಮಿಟ್ಮೆಂಟ್ಸ್ಗಳು ಏನಿದ್ದವು COP26ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಂಥದ್ದು ಅನ್ನೋದನ್ನು ನೋಡಬೇಕು. ಮೊದಲನೆಯ ಕಮಿಟ್ಮೆಂಟು 2030ರಷ್ಟೊತ್ತಿಗೆ ಭಾರತ ನಾನ್ ಫೋಸಿಲ್ ಎನರ್ಜಿಯ ಏನು ಕಾಂಟ್ರಿಬ್ಯೂಷನ್ ಇದೆ ಅದನ್ನು 500 ಗಿಗಾವಾಟ್ಸ್ಗೆ ಇನ್ಕ್ರೀಸ್ ಮಾಡಲಿದೆ ಅನ್ನುವಂಥದ್ದಾಗಿತ್ತು. ನಾನ್ ಫೋಸಿಲ್ ಫ್ಯೂಯಲ್ಸ್ ಅಂದ್ರೇನು? ಸೋಲಾರ್, ವಿಂಡ್, ಬಯೋಮಾಸ್, ಜಿಯೋಥರ್ಮಲ್, ಹೈಡ್ರೋ ಎಲೆಕ್ಟ್ರಿಕ್ ಇವೆಲ್ಲವೂ ನಾನ್ ಫೋಸಿಲ್ ಕ್ಯಾಟಗರಿಯಲ್ಲಿ ನಾವು ಕಾಣುವಂಥದ್ದು. ಇವು ಕ್ಲೀನ್ ಇರ್ತವೆ ಮತ್ತು ರಿನ್ಯೂವಬಲ್ ಇರ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಹೈಡ್ರೋ ಎಲೆಕ್ಟ್ರಿಕ್, ಜಿಯೋಥರ್ಮಲ್, ಸೋಲಾರ್, ವಿಂಡ್ ಮತ್ತು ಬಯೋಮಾಸ್ ಆಧಾರಿತವಾದಂತಹ ಎನರ್ಜಿ ಪ್ರೊಡಕ್ಷನ್ ಭಾರತದಲ್ಲಿ 2030ರಷ್ಟೊತ್ತಿಗೆ 500 ಗಿಗಾವಾಟ್ಸ್ಗೆ ಏರಿಕೆ ಮಾಡುವಂಥದ್ದು ಮೊದಲನೆಯ ಕಮಿಟ್ಮೆಂಟ್ ಆಗಿತ್ತು. ಎರಡನೇದು 50% ಎನರ್ಜಿ ರಿಕ್ವೈರ್ಮೆಂಟ್ ಭಾರತದ ಏನಿದೆಯೋ ಅದು ರಿನ್ಯೂವಬಲ್ ಎನರ್ಜಿ ಮೂಲಕ 2030ರಷ್ಟೊತ್ತಿಗೆ ನಾವು ಆಧಾರಿತವಾದಂತಹ ಅಥವಾ ದೇಶದಲ್ಲಿ ಪ್ರೊಡಕ್ಷನನ್ನು ಮಾಡಲಿದ್ದೇವೆ ಅನ್ನುವಂಥದ್ದು. ಮೊದಲನೆಯ ಕಮಿಟ್ಮೆಂಟು ದೇಶದಲ್ಲಿ ನಾನ್ ಫೋಸಿಲ್ ಕ್ಯಾಟಗರಿಯಿಂದ ಪ್ರೊಡ್ಯೂಸ್ ಆಗ್ತಾ ಇರುವಂತಹ ಎನರ್ಜಿಯನ್ನು 500 ಗಿಗಾವಾಟ್ಸಿಗೆ ಏರಿಕೆ ಮಾಡುವಂತಹ ಉದ್ದೇಶವಾಗಿರುತ್ತದೆ. ಎರಡನೇ ಹಂತದಲ್ಲಿ 2030ರಷ್ಟೊತ್ತಿಗೆ 50% ಭಾರತದ ಏನು ಎನರ್ಜಿ ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ರಿನ್ಯೂವಬಲ್ ಎನರ್ಜಿ ಆಧಾರಿತವಾದಂತಹ ಪ್ರೊಡಕ್ಷನನ್ನು ಮಾಡಲಿದ್ದೇವೆ ಅನ್ನುವಂಥದ್ದು. ಮೂರನೆಯ ಇಂಪಾರ್ಟೆಂಟ್ ಆಗಿರುವಂತಹ ಕಮಿಟ್ಮೆಂಟ್, ಕಾರ್ಬನ್ ಎಮಿಷನನ್ನು 1 ಬಿಲಿಯನ್ ಟನ್ಸ್ಗಳಿಂದ, ಅಂದರೆ ಇವತ್ತಿನ ಸಂದರ್ಭದಲ್ಲಿ 2022ರಲ್ಲಿ ಇರುವಂತಹ ಕಾರ್ಬನ್ ಎಮಿಷನ್ ಏನಿದೆ ಅದನ್ನು 1 ಬಿಲಿಯನ್ ಟನ್ ಕಡಿಮೆ ಮಾಡಲಾಗುವುದು 2030ರಷ್ಟೊತ್ತಿಗೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇರುವಂಥದ್ದು. ಅಂದರೆ 2005ರ ಲೆವೆಲನ್ನು ನೋಡಿದಾಗ 2005ರಲ್ಲಿ ನಾವು ಉತ್ಪಾದಿಸ್ತಿರುವಂತಹ ಕಾರ್ಬನ್ ಎಮಿಷನ್ ಏನಿದೆ ಅದರ ಸಂಖ್ಯೆಗಿಂತಲೂ 1 ಬಿಲಿಯನ್ ಟನ್ ಕಡಿಮೆ ಮಾಡಲಿದ್ದೇವೆ 2030ರಷ್ಟೊತ್ತಿಗೆ. ನಾಲ್ಕನೆಯ ಕಮಿಟ್ಮೆಂಟ್, ನಮ್ಮ ದೇಶದಲ್ಲಿ ಕಾರ್ಬನ್ ಇಂಟೆನ್ಸಿಟಿ ಏನಿದೆ ಅಂದರೆ ಇಡೀ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆಯೋ ಅದರಲ್ಲಿ ನಾವು ಒಂದಿಷ್ಟು ಕಾರ್ಬನನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇಂಡಸ್ಟ್ರೀಸಿಂದ, ಫಾರ್ಮಿಂಗಿಂದ. ಸೊ ಈ ಒಂದು ಕಾರ್ಬನ್ ಇಂಟೆನ್ಸಿಟಿ ಏನಿದೆ GDPಯ 45% ಕಡಿಮೆ ಮಾಡಲಿದ್ದೇವೆ ಅನ್ನುವಂಥದ್ದು 4ನೇ ಕಮಿಟ್ಮೆಂಟ್ ಆಗಿರುತ್ತದೆ. 5ನೇದು 2070ರಷ್ಟೊತ್ತಿಗೆ ಭಾರತ ನೆಟ್ ಝೀರೋವನ್ನು ಸಾಧಿಸಲಿದೆ ಅನ್ನುವಂತಹ ಮಾತನ್ನು ಸಹ ಹೇಳಿತ್ತು. ಸೊ ಈ 5 ಕಮಿಟ್ಮೆಂಟ್ಸ್ಗಳು ಗ್ಲಾಸ್ಗೋ COP26ನಲ್ಲಿ ಭಾರತ ಕೊಟ್ಟಂತಹ ಪಂಚಾಮೃತಗಳು. ಈಗ ಕ್ಯಾಬಿನೆಟ್ ಇವುಗಳಿಗೆ ಸಂಬಂಧಿಸಿದಂತೆ ಅಪ್ರೂವಲನ್ನು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಇಲ್ಲಿ ಒಂದಿಷ್ಟು ಸಮಸ್ಯೆ ಅಥವಾ ಅಬ್ಜೆಕ್ಷನ್ ಇರುವಂತಹ ಪಾಯಿಂಟ್ ಏನು ಅಂದರೆ, ಬರೀ 2 ಕಮಿಟ್ಮೆಂಟ್ಸ್ಗಳಿಗೆ ಮನ್ನಣೆಯನ್ನು ಕೊಟ್ಟಿರುವಂಥದ್ದು. ಮೊದಲನೇದು, ಕಾರ್ಬನ್ ಎಮಿಷನ್ ಇಂಟೆನ್ಸಿಟಿ ಏನಿದೆ 2030ರಷ್ಟೊತ್ತಿಗೆ GDPಯ 45% ಕಡಿಮೆ ಮಾಡುವಂಥದ್ದು, ಅದನ್ನು ಮೊದಲನೇ ಹಂತದಲ್ಲಿ ಇಲ್ಲಿ ಮನ್ನಣೆ ಕೊಟ್ಟಿರುವಂಥದ್ದು. ಎರಡನೇದು, ನಮ್ಮ ಎಲೆಕ್ಟ್ರಿಕ್ ಪವರ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಏನಿದೆ ಅದು ನಾನ್ ಫೋಸಿಲ್ ಫ್ಯೂಲ್ ಬೇಸ್ಡ್ ಆಧಾರಿತವಾಗಿರುವಂಥದ್ದು 50% ಮಾಡಲಿದ್ದೇವೆ 2030ರಷ್ಟೊತ್ತಿಗೆ ಅನ್ನುವಂಥದ್ದು. ಸೊ ಈ ಒಂದು ಎರಡನೆಯ ಕಮಿಟ್ಮೆಂಟ್ ಹಾಗೂ ಕಾರ್ಬನ್ ಇಂಟೆನ್ಸಿಟಿ 4ನೆಯ ಕಮಿಟ್ಮೆಂಟ್ ಇವೆರಡಕ್ಕೆ ಮಾತ್ರ ಮನ್ನಣೆ ಕೊಟ್ಟಿರುವಂಥದ್ದು. ಹಾಗಾದರೆ ಮೂರನೇದು, ನಮ್ಮ ಕಾರ್ಬನ್ ಎಮಿಷನನ್ನು 1 ಬಿಲಿಯನ್ ಟನ್ಗಳಾಗಿ ಅಥವಾ 1 ಬಿಲಿಯನ್ ಟನ್ ಕಡಿಮೆ ಮಾಡಲಿದ್ದೇವೆ 2030ರಷ್ಟೊತ್ತಿಗೆ ಅನ್ನುವಂತಹದ್ದು
2070 ನೆಟ್ ಝೀರೋ ಅನ್ನುವಂಥದ್ದು, ಇವೆಲ್ಲ ಕಮಿಟ್ಮೆಂಟ್ಗಳು ಕೊಟ್ಟಂಥದ್ದು ಯಾಕೆ ನಾವು ಇಲ್ಲಿ ಮನ್ನಣೆ ಅಥವಾ ಅಪ್ರೂವಲನ್ನು ಪಡಿತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬರುವಂತಹ ಆರ್ಟಿಕಲ್ಸ್ಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಮುಂದಿನ ಆರ್ಟಿಕಲ್ ಪಬ್ಲಿಕ್ ಅಸೆಟ್ಸ್ ಸೇಲ್ ಆ್ಯಂಡ್ ದ ಕನ್ಸರ್ನ್ ಆಫ್ ಫಿಡ್ಯೂಷರಿ ಡ್ಯೂಟಿ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಭಾರತ ಸರ್ಕಾರ ಪಬ್ಲಿಕ್ ಅಸೆಟ್ಸ್ಗಳನ್ನು ಮಾರಾಟ ಮಾಡುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮಾರಾಟದಿಂದ ದೇಶದಲ್ಲಿ ಆಗುವಂತಹ ಬದಲಾವಣೆಗಳು ಹಾಗೂ ಆ ಮಾರಾಟದಿಂದ ಆಗುವಂತಹ ಆರ್ಥಿಕವಾದಂತಹ ಹೊರೆ ಭಾರತ ನಾಗರಿಕರ ಮೇಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಬಹುಮುಖ್ಯಕರವಾಗಿ ನಾವು ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಇದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಏರ್ ಇಂಡಿಯಾವನ್ನು ಭಾರತ ಪ್ರೈವೇಟೈಸ್ ಮಾಡಿದೆ ಅನ್ನುವಂಥದ್ದು. ಈ ಒಂದು ಏರ್ ಇಂಡಿಯಾವನ್ನು ಟಾಟಾ ಗ್ರೂಪಿಗೆ ಮಾರಾಟ ಮಾಡಲಾಗಿರುವಂಥದ್ದು. ಈ ಟಾಟಾ ಗ್ರೂಪಿಗೆ ಮಾರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಅಕ್ಟೋಬರ್ 8, 2021 ಯೂನಿಯನ್ ಗವರ್ಮೆಂಟ್ ಟಾಟಾ ಸನ್ಸ್ ಏರ್ಲೈನ್ ಅಥವಾ ಏರ್ ಇಂಡಿಯಾಗೆ ಸಂಬಂಧಿಸಿದಂತೆ ಬಿಡ್ಡಿಂಗ್ ಏನು ನಡೆಸಲಾಗಿತ್ತೋ ಅದರಲ್ಲಿ ಗೆದ್ದಿದೆ ಅನ್ನುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಹೇಳಿದ್ದು 18,000 ಕೋಟಿಗೆ ಮಾರಾಟವಾಗಿದೆ ಅನ್ನುವಂಥದ್ದು. ಅದರಲ್ಲಿ 15,000 ಕೋಟಿ ಸಾಲ ಇತ್ತು. ಆದ ಕಾರಣ ಈ 15,300 ಕೋಟಿಯನ್ನು ಟಾಟಾ ಸನ್ಸೆ ಇಟ್ಕೊಂಡು ಉಳಿದಂತಹ 2,700 ಕೋಟಿಯನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿತ್ತು. ಆ್ಯಂಡ್ ಆ ಸಂದರ್ಭದಲ್ಲಿ 46,262 ಕೋಟಿ ರೂಪಾಯಿಗಳ ಹಣ ಲಯಬಿಲಿಟಿ ಸರ್ಕಾರದೊಂದಿಗೆ ಉಳ್ಕೊಳ್ಳಲಿದೆ ಅನ್ನುವಂಥದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಇಲ್ಲಿ ಎಂಟರ್ಪ್ರೈಸ್ ಅಂತಂದರೆ ಇಡೀ ಏರ್ ಇಂಡಿಯಾನ ಮಾರಾಟ ಮಾಡಿಲ್ಲ. ಇಡೀ ಏರ್ ಇಂಡಿಯಾ ಮಾರಾಟ ಮಾಡಿದರೆ ಈ 18,000 ಕೋಟಿಯ ಜೊತೆಯಲ್ಲಿ 46,262 ಕೋಟಿ ರೂಪಾಯಿನೂ ಸಹ ಟಾಟಾ ಸನ್ಸ್ಗೆ ಕಟ್ಟಬೇಕಾಗ್ತಿತ್ತು. ಸೊ 18,000 ಕೋಟಿಯಲ್ಲಿ ಟಾಟಾ ಸನ್ಸ್ಗೆ ಸಿಗ್ತಾ ಇರೋದೇನು? ಒಂದಿಷ್ಟು ಏರ್ಕ್ರಾಫ್ಟ್ಸ್ಗಳು ಹಾಗೂ ಒಂದಿಷ್ಟು ಲ್ಯಾಂಡಿಂಗ್ ರೈಟ್ಸ್ಗಳು ಮತ್ತು ಏರ್ ಇಂಡಿಯಾದಲ್ಲಿ ಒಂದಿಷ್ಟು ಶೇರ್ಸ್ಗಳು, ಈ 3 ಮಾತ್ರ ಮಾರಾಟ ಆಗಿರೋದು. ಏರ್ ಇಂಡಿಯಾ ಬಹುದೊಡ್ಡವಾದಂತಹ ಸಾಲದ ಹೊರದೆ ಕೆಳಗಡೆ ಇತ್ತು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಸೊ 46,262 ಕೋಟಿ ರೂಪಾಯಿ ಸಾಲ ಇನ್ನೂ ಭಾರತ ಸರ್ಕಾರದ ಮೇಲಿದೆ. ಸೊ ಇಲ್ಲಿ ಎಂಟರ್ಪ್ರೈಸ್ ಅಂದರೆ ಇಡೀ ಕಂಪನಿ ಮಾರಾಟ ಮಾಡಿಲ್ಲ, ಇಲ್ಲಿ ಮಾರಾಟ ಮಾಡಿರೋದು ಅಸೆಟ್ಸ್. ಏನು ಅಸೆಟ್ಸ್ಗಳಿದ್ವೋ ಏರ್ ಇಂಡಿಯಾ ಕೆಳಗಡೆ ಅವುಗಳನ್ನು ಮಾತ್ರ ಟಾಟಾ ಸನ್ಸಿಗೆ ಕೊಟ್ಟಿರುವಂಥದ್ದು. ಉಳಿದಂತಹ 46,262 ಕೋಟಿ ರೂಪಾಯಿ ಹಣವನ್ನು ಭಾರತ ಸರ್ಕಾರ ಒಂದು ಸ್ಪೆಷಲ್ ವೆಹಿಕಲ್ ಅಥವಾ ಸ್ಪೆಷಲ್ ಪರ್ಪಸ್ ವೆಹಿಕಲನ್ನು ರಚನೆ ಮಾಡಿರುವಂಥದ್ದು. ಅದು ಏರ್ ಇಂಡಿಯಾ ಅಸೆಟ್ ಹೋಲ್ಡಿಂಗ್ ಕಂಪನಿ ಅಂಥೇಳಿ. ಈ ಏರ್ ಇಂಡಿಯಾ ಅಸೆಟ್ ಹೋಲ್ಡಿಂಗ್ ಕಂಪನಿಯ ಹೆಸರಲ್ಲಿ 46,262 ಕೋಟಿ ರೂಪಾಯಿಯನ್ನು ವರ್ಗಾವಣೆ ಮಾಡಿರುವಂಥದ್ದು. ಹಾಗಾದರೆ ಇದು 46,262 ಕೋಟಿ ಯಾರು ಕಟ್ತಾರೆ? ಆಬ್ವಿಯಸ್ಲಿ ಭಾರತೀಯ ನಾಗರಿಕರು ಕಟ್ಟಬೇಕಾಗಿರುವಂಥದ್ದು. ಸೊ ಇಲ್ಲಿ ನಡೆದಿರುವಂತಹ ವ್ಯವಹಾರ ಏರ್ ಇಂಡಿಯಾನ ಪ್ರೈವೇಟೈಸ್ ಮಾಡ್ತಾ ಇರುವಂಥದ್ದು ಏನು ಚರ್ಚೆ ಆಗ್ತಿತ್ತೋ ಅದರಲ್ಲಿ ಮಾರಾಟವಾಗಿರುವಂಥದ್ದು ಏರ್ ಇಂಡಿಯಾ ಅಸೆಟ್ಸ್ ಮಾತ್ರ ಅನ್ನುವಂಥದ್ದು ಮೊದಲನೆಯ ಪಾಯಿಂಟ್. ಎರಡನೇ ಹಂತದಲ್ಲಿ ಈ ರೀತಿಯ ಲಯಬಿಲಿಟಿ ಸರ್ಕಾರದೊಂದಿಗೆ ಇಟ್ಕೊಂಡಿರುವಂಥದ್ದು ಎರಡನೇ ಪಾಯಿಂಟ್. ಹಾಗಾದರೆ ಈ ರೀತಿ ಯಾಕೆ ಮಾಡ್ತಾರೆ? ಮೊದಲನೇ ಹಂತದಲ್ಲಿ ಈ 46,282 ಕೋಟಿ ರೂಪಾಯಿ ಸಾಲವನ್ನು ಸಹ ಕಂಪನಿಯವರೇ ಹೊತ್ಕೋಬೇಕು ಅಂತಂದರೆ ಆಟೋಮೆಟಿಕಲಿ ಯಾರೂ ಸಹ ಖರೀದಿ ಮಾಡ್ತಾ ಇದ್ದಿಲ್ಲ. ಆ್ಯಂಡ್ ಏರ್ ಇಂಡಿಯಾಗೆ ಅಟ್ಲೀಸ್ಟ್ ಮಾರಾಟ ಮಾಡಿರೋದ್ರಿಂದ 2,700 ಕೋಟಿ ರೂಪಾಯಿ ಏನು ಸಿಗ್ತಾ ಇದೆಯೋ ಇದು ಸಿಗ್ತಿದ್ದಿಲ್ಲ. ಯಾಕಂದರೆ ಇವೆರಡೂ ಕೂಡಿಸಿದರೆ ಮೈನಸ್ ಆಗ್ತಿತ್ತು. ಉಲ್ಟಾ ಸರ್ಕಾರದವರೇ ಕಂಪನಿದವ್ರಿಗೆ ಕೊಡಬೇಕಾಗ್ತಿತ್ತು ಆ ಒಂದು ಕಂಪನಿಯನ್ನು ಖರೀದಿ ಮಾಡಬೇಕು ಅಂತಂದರೆ. ಸೊ ಹಾಗೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು, ಈ ರೀತಿಯ ಒಂದು ವ್ಯವಹಾರ ಎಂಟರ್ಪ್ರೈಸ್ ಅಥವಾ ಅಸೆಟ್ ಸೇಲ್ ಏನು ನಡೆಯುತ್ತೋ ಅದು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಅಥವಾ ಪ್ರೈವೇಟ್ ಕಂಪನಿಗಳ ಅಸೆಟ್ ಸೇಲ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗೋದಿಲ್ಲ. ಯಾಕಂದರೆ ಸರ್ಕಾರ ಮಾಡ್ತಾ ಇರುವಂತಹ ಅಸೆಟ್ ಸೇಲ್ ಏನಿದೆಯೋ ಇದರಲ್ಲಿ ಯಾರೂ ಸಹ ಪ್ರಶ್ನೆಯನ್ನು ಮಾಡೋಕ್ಕೆ ಮುಂದಾಗಲ್ಲ. ಪ್ರೈವೇಟ್ ಕಂಪನಿಯನ್ನು ಈ ರೀತಿಯ ಸೇಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬ್ಯಾಂಕ್ ಅವ್ರು ಕೇಳ್ತಾರೆ, ಶೇರ್ ಹೋಲ್ಡರ್ಸ್ ಕೇಳ್ತಾರೆ, ಬೋರ್ಡ್ ಅನ್ನೋರು ಕೇಳ್ತಾರೆ. ಹೀಗೆ ಬಹುದೊಡ್ಡವಾದಂತಹ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಗಳು ಇರ್ತವೆ. ಆದರೆ ಸರ್ಕಾರ ಮಾಡ್ತಾ ಇರುವಂತಹ ಸೇಲ್ನಲ್ಲಿ ಪ್ರಶ್ನೆ ಕೇಳೋರು ಯಾರು? ಬ್ಯಾಂಕ್ನವ್ರು ಕೇಳಲ್ಲ, ಯಾಕಂದರೆ ಕೇಳಿದರೆ ರೈಟ್ ಆಫ್ ಮಾಡಿಬಿಡು ಅಂತಾರೆ. ಜನ ಕೇಳಲ್ಲ, ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಯಾವುದೇ ಗೌರ್ಮೆಂಟ್ನ ಪಬ್ಲಿಕ್ ಅಸೆಟ್ ಸೇಲ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ
ಇನ್ಫಾರ್ಮೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿಯನ್ನು ಓಪನ್ ಇಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಲೇಖಕರು ಹೇಳ್ತಾ ಇರುವಂತಹ ಮಾತು ಇಲ್ಲಿರುವಂಥದ್ದು. ಈಗಾಗಲೇ ಏರ್ ಇಂಡಿಯಾ ಏನು ಸೇಲ್ ಆಗಿದೆ. ಭಾರತ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮನ್ನು ತಂದಿತ್ತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 2026 6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಮಾರುಕಟ್ಟೆಯಿಂದ ಪಬ್ಲಿಕ್ ಅಸೆಟ್ಸ್ ಸೇಲ್ ಲೀಸ್ ಇಂದ ಎತ್ತಲಿದೆ ಅನ್ನುವಂತಹ ಮಾತನ್ನು ಹೇಳಿದೆ. ಸೊ ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನಲ್ಲೂ ಸಹ ಏನು ಅಸೆಟ್ಸ್ಗಳನ್ನು ಸೇಲ್ ಮಾಡಲಾಗುತ್ತೋ ಅದರಲ್ಲಿ ಅಸೆಟ್ಸ್ಗಳನ್ನು ಮಾರಿಬಿಟ್ಟು ಬರೀ ಲಯಬಿಲಿಟಿಗಳನ್ನು ಇಟ್ಕೊಂಡಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಬಹುದೊಡ್ಡವಾದಂತಹ ಸಮಸ್ಯೆಯನ್ನು ಎದುರಿಸಲಿದೆ. ಈ ರೀತಿಯ ಸಮಸ್ಯೆ ಈಗಾಗಲೇ ಗ್ರೇಟ್ ಡಿಪ್ರೆಷನ್ನ ಸಂದರ್ಭದಲ್ಲಾಗಿರಬಹುದು ಅಥವಾ 2008 ಸಬ್ಪ್ರೈಮ್ ಕ್ರೈಸಿಸ್ನಲ್ಲಾಗಿರಬಹುದು. ಇವೆಲ್ಲವೂ ಸರ್ಕಾರದ ಮೇಲೆ ಆದಂತಹ ಹೊರೆಗಳು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಹೇಗೆ ಸರ್ಕಾರ ಪಾರದರ್ಶಕತೆಯನ್ನು ಎದುರಿಡಲಿದೆ? ಪಾರದರ್ಶಕತೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನಲ್ಲೂ ಸಹ ಒಂದಿಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಬಹುಮುಖ್ಯವಾಗಿ ಭಾರತ ಸರ್ಕಾರ ದೇಶದಲ್ಲಿ ಎಲೆಕ್ಷನ್ಸ್ನಲ್ಲಿ ಆಗ್ತಾ ಇದ್ದಂತಹ ಹಣದ ಒಂದು ವ್ಯವಹಾರವನ್ನು ಅಥವಾ ಬ್ಲ್ಯಾಕ್ ಮನಿಯನ್ನು ತಡೆ ಹಿಡಿಯುವಂತಹ ಒಂದು ಉದ್ದೇಶವಾಗಿತ್ತು. ಆದರೆ ಯಾರು ಈ ದೇಣಿಗೆಯನ್ನು ಕೊಟ್ಟಿದ್ದಾರೆ, ಯಾವ ಪಾರ್ಟಿಗೆ ಅನ್ನುವಂತಹ ಪ್ರಶ್ನೆ ಅಥವಾ ಇನ್ಫಾರ್ಮೇಷನನ್ನು ಹೊರಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿತ್ತು. ಬಟ್ ಸರ್ಕಾರ ಯಾವುದು ಚಾಲನೆಯಲ್ಲಿದೆಯೋ ಅಥವಾ ಯಾರು ಅಧಿಕಾರದಲ್ಲಿದ್ದಾರೋ ಅವರಿಗೆ ಆ ಮಾಹಿತಿ ಸಿಕ್ಕೇ ಸಿಗುತ್ತೆ. 2019-20 ಫೈನಾನ್ಷಿಯಲ್ ಇಯರ್ ಡೇಟಾ ನೋಡಿದಾಗ ಒಟ್ಟು 3,429 ಕೋಟಿ ರೂಪಾಯಿ ಹಣ ಎಲೆಕ್ಟ್ರಲ್ ಬಾಂಡ್ ಸ್ಕೀಮಿಂದ ಜಮಾ ಆಗಿತ್ತು. ಅದರಲ್ಲಿ 76% ಅಂದರೆ 2,606 ಕೋಟಿ ರೂಪಾಯಿ ಹಣ ಯಾರು ಸರ್ಕಾರದಲ್ಲಿದ್ದಾರೋ ಅವರಿಗೆ ಸಿಕ್ಕಿರುವಂಥದ್ದು. ಹಾಗಾದರೆ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಒಂದು ಕಡೆ ಎಲೆಕ್ಷನ್ಸ್ನಲ್ಲಿ ಹಣದ ಒಂದು ಒತ್ತಡ ಅಥವಾ ಹಣದ ಶಕ್ತಿಯನ್ನು ಕಡಿಮೆ ಮಾಡುವಂತಹ ಕಡೆಗೆ ಒಂದು ಉದ್ದೇಶವಾಗಿತ್ತು. ಬಟ್ ಅದರಿಂದ ಲಾಭ ಪಡ್ಕೊಳ್ತಾ ಇರುವಂಥದ್ದು ಸರ್ಕಾರ. ಎರಡನೇ ಹಂತದಲ್ಲಿ ಈ ಒಂದು ಪಬ್ಲಿಕ್ ಅಸೆಟ್ಸ್ಗಳು, ಯಾವುದೇ ಸರ್ಕಾರಿ ಆಸ್ತಿ ಏನಿದೆ ಅದು ರಾಜ್ಯ ಸರ್ಕಾರಗಳಿಗೂ ಸಹ ಸೇರಿರುವಂಥದ್ದು. ಯಾಕಂದರೆ ಆರ್ಟಿಕಲ್ 1 ಅಡಿಯಲ್ಲಿ ಭಾರತವನ್ನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಲೇ ಹೇಳುವಂಥದ್ದು. ಯೂನಿಯನ್ ಆಫ್ ಸೆಂಟ್ರಲ್ ಅಥವಾ ಸ್ಟೇಟ್ ಅಂತ ಹೇಳ್ತಿಲ್ಲ. ಈ ರಾಜ್ಯಗಳ ಒಗ್ಗೂಟಿಕೆ ಅಥವಾ ರಾಜ್ಯಗಳು ಸೇರಿ ಆಗುವಂಥದ್ದು ಭಾರತ ಅನ್ನುವಂತಹ ಮಾತನ್ನು ಹೇಳಲಾಗ್ತಿದೆ. ಹಾಗೆ ಇರುವಂತಹ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಪಬ್ಲಿಕ್ ಅಸೆಟ್ಸ್ ಏನಿದಾವೋ ಅವೆಲ್ಲ ರಾಜ್ಯಗಳ ಅಥವಾ ರಾಜ್ಯದ ಭೂಮಿಯಲ್ಲಿ ನೆಲದಲ್ಲೂ ಸಹ ಇದ್ದಾವೆ. ಉದಾಹರಣೆಗೆ ಇವತ್ತು ಬೆಂಗಳೂರಿನಲ್ಲಿ BHEL ಇದೆ. ಈಗ ನಾಳೆ ಸರ್ಕಾರ BHEL ಅನ್ನು ಮಾರಬೇಕಾದಂತಹ ಸಂದರ್ಭದಲ್ಲಿ, ಮಾರಲು ಆಲೋಚಿಸಿದಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯವನ್ನು ಸಹ ಅವರು ಒಂದು ಆಲೋಚನೆ ಅಥವಾ ವಿಚಾರ ವಿಮರ್ಶೆ ಮಾಡುವ ಅವಶ್ಯಕತೆ ಇದೆ. ಆವಾಗಲೇ ಆರ್ಟಿಕಲ್ 1 ಅಡಿಯಲ್ಲಿ ಇರುವಂತಹ ಈ ಒಂದು ಯೂನಿಯನ್ ಆಫ್ ಸ್ಟೇಟ್ಸಿಗೆ ಬೆಲೆ ಕೊಟ್ಟಂಗಾಗುತ್ತೆ. ಆವಾಗಲೇ ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವಂತಹ ಕಾನ್ಸೆಪ್ಟನ್ನ ಏನು ನಾವು ಮಾತಾಡ್ತೀವೋ, ಇಂಡಿಯಾ ಆಸ್ ಎ ಫೆಡರೇಷನ್ ಮುಂದೆ ಸಾಗಬೇಕು ಅಥವಾ ಗಟ್ಟಿಗೊಳ್ಳಬೇಕು ಅಂದರೆ ಈ ಕೋಆಪರೇಟಿವ್ ಫೆಡರಲಿಸಮ್ ಕಾನ್ಸೆಪ್ಟ್ ಗಟ್ಟಿಯಾಗಬೇಕು. ಇದು ಗಟ್ಟಿಯಾಗಬೇಕು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳು, ವ್ಯವಹಾರಗಳು ಪಾರದರ್ಶಕವಾಗಿರಬೇಕು. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ದೇಶದಲ್ಲಿ ನಾವು ಬೆಳವಣಿಗೆ ಹಾಗೂ ಎಲ್ಲರೂ ಒಟ್ಟಾಗಿ ದೇಶಕ್ಕೆ ಕೆಲಸ ಮಾಡಿದಂತಾಗುತ್ತದೆ. ಸೊ ಇಲ್ಲಿ ಲೇಖಕರು ಒಟ್ಟಾರೆ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಪಬ್ಲಿಕ್ ಅಸೆಟ್ ಸೇಲ್ ಅನ್ನುವಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಒಂದು ವಿಷಯವಾಗಿರುತ್ತದೆ, ರಾಜ್ಯಗಳ ವಿಷಯವಾಗಿರುತ್ತದೆ. ಸೊ ಕೇಂದ್ರ ಸರ್ಕಾರ ಒಮ್ಮತವಾಗಿ ತನ್ನ ಇಷ್ಟದ ಪ್ರಕಾರ ಯಾವುದೇ ವ್ಯವಹಾರಗಳನ್ನು ಮುಂಸಾಗಿಸದೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ರಾಜ್ಯಗಳನ್ನು ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂತಹ ಕಡೆಗೆ ಪ್ರಯತ್ನಗಳನ್ನು ನಡೆಸಬೇಕು ಅನ್ನುವಂತಹ ಮಾತನ್ನು ಹೇಳಲಾಗ್ತಿದೆ. ಹಾಗೆ ಪ್ರೈವೇಟೈಸೇಷನ್ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಬಹುಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ದೇಶದ ಏಳಿಗೆಗಾಗಿ. ಉದಾಹರಣೆಗೆ ಕೋವಿಡ್-19 ಸಂದರ್ಭದಲ್ಲಿ ನಮ್ಮ ಹತ್ರ ಸರ್ಕಾರದ ಹತ್ರ ಏರ್ ಇಂಡಿಯಾ ಫ್ಲೈಟ್ಸ್ಗಳು ಇದ್ವು ಅನ್ನುವಂತಹ ಕಾರಣಕ್ಕೆ ಬೇರೆ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಂತಹ ನಮ್ಮ ಭಾರತೀಯರನ್ನು ಹಿಂತರಲು ಸಾಧ್ಯವಾಯಿತು. ಹಾಗೆ ಕುವೈತ್ನಲ್ಲಿ ಆದಂತಹ ಒಂದಿಷ್ಟು ಸಿವಿಲ್ ವಾರ್ ಸಂದರ್ಭದಲ್ಲೂ ಸಹ ಭಾರತೀಯರನ್ನು ವಾಪಸ್ ತರಲು ಏರ್ ಇಂಡಿಯಾ ಬಹುದೊಡ್ಡವಾದಂತಹ ಕೆಲಸವನ್ನು ಮಾಡಿತ್ತು. ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಸಮಸ್ಯೆ ಎದುರಾದಾಗ ನಾವು ಪ್ರೈವೇಟ್ ಅವ್ರ ಹತ್ರ ಹೋಗಿ ಕೈ ಚಾಚಬೇಕೇ ಹೊರತು ಯಾವ ರೀತಿಯಿಂದಾಗಿ ಭಾರತ ತನ್ನ ಹತ್ರ ಇರುವಂತಹ ಅಸೆಟ್ಸ್ ಅಥವಾ ಸರ್ವಿಸಸನ್ನು ಉಪಯೋಗಿಸಿ ಭಾರತೀಯರಿಗೆ ಅನುಕೂಲ ಮಾಡಿಕೊಡಲು ಸಾಧ್ಯವಾಗುತ್ತೆ. ಆ್ಯಂಡ್ ಭಾರತ ಮಿಕ್ಸ್ಡ್ ಎಕಾನಮಿ ಆಗಿರುತ್ತದೆ. ಇಲ್ಲಿ ಸೋಷಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ಎರಡೂ ಸಹ ಒಗ್ಗೂಡಿ ನಡೀತಾ ಇರುವಂತಹ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಸರ್ಕಾರ
ಎಲ್ಲಿ ನಾಗರಿಕರಿಗೆ ಅವಶ್ಯಕವಿರುವಂತಹ ಕ್ಷೇತ್ರಗಳಿದಾವೋ ಅಲ್ಲಿ ಹೂಡಿಕೆ ಮಾಡಬೇಕಾಗಿರುವಂಥದ್ದು ಅನಿವಾರ್ಯವಾಗಿರುತ್ತದೆ. ಆವಾಗಲೇ ಸೋಷಲಿಸ್ಟ್ ಸರ್ಕಾರವಾಗಿ ಅಥವಾ ಸೋಷಲಿಸ್ಟ್ ಎಕಾನಮಿಯಾಗಿ ಏನು ಸವಲತ್ತುಗಳನ್ನು ನಾಗರಿಕರಿಗೆ ಒದಗಿಸುವ ಅವಶ್ಯಕತೆ ಇದೆಯೋ ಅದನ್ನು ಪೂರೈಸೋದ್ರಲ್ಲಿ ಸಫಲರಾಗ್ತಾರೆ. ಇವಾಗ ಏರ್ ಇಂಡಿಯಾ ಇಲ್ಲ, ನಾಳೆ ಯಾವ ಪ್ರೈವೇಟ್ ಕ್ಯಾರಿಯರ್ಸ್ಗಳನ್ನು ತೊಗೊಂಡು ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಹೀಗೆ ಇರುವಂತಹ ಪ್ರಶ್ನೆಗಳು ಎದುರಾಗ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆಯಬಾರದು. ಪ್ರೈವೇಟೈಸೇಷನ್ ಅನ್ನುವಂಥದ್ದು ಈ ದೇಶದ ಏಳಿಗೆ, ಎಲ್ಲಿ ಸರ್ಕಾರ ಪ್ರಾಫಿಟ್ಸನ್ನು ಅಥವಾ ಬೆಳವಣಿಗೆಯನ್ನು ತೋರಿಸಲು ಸಾಧ್ಯವಾಗ್ತಿಲ್ವೋ ಅಲ್ಲಿ ಈ ರೀತಿಯ ಕೆಲಸ ಮಾಡಲಿ. ಬಟ್ ದೇಶದ ಹಿತಾಸಕ್ತಿಯಲ್ಲಿ ಅನ್ನುವಂತಹ ಪ್ರಶ್ನೆ ಹಾಗೂ ಉದ್ದೇಶವನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ರೀಪಿಂಗ್ ದ ಡೆಮೋಗ್ರಫಿಕ್ ಡಿವಿಡೆಂಟ್. ಈ ಒಂದು ಆರ್ಟಿಕಲ್ ಡೆಮೋಗ್ರಫಿಕ್ ಡಿವಿಡೆಂಟ್ಗೆ ಸಂಬಂಧಿತವಾದಂತಹ ಚರ್ಚೆ. ಮೊದಲನೇ ಹಂತದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂದರೆ ಏನು? ಯಾವುದೇ ರಾಷ್ಟ್ರದಲ್ಲಿ ಒಂದು ಜನಸಂಖ್ಯೆ ಬೇರೆ ಬೇರೆ ಏಜ್ ಸ್ಟ್ರಕ್ಚರಿಗೆ ಸೇರಿರುವಂಥದ್ದಾಗಿರುತ್ತದೆ. ಉದಾಹರಣೆಗೆ 0ರಿಂದ 14ವರೆಗೂ ಮಕ್ಕಳು ಅಂಥೇಳಿ, ತದನಂತರ 15ರಿಂದ 30 ಹಾಗೂ 31ರಿಂದ 50 ಅಥವಾ 60ರ ಮೇಲೆ ಸೀನಿಯರ್ಸ್ ಅಂತ ಹೇಳಿ ಅಥವಾ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹೀಗೆ ದೇಶದಲ್ಲಿ ಇರುವಂತಹ ವಿವಿಧ ಏಜಿಗೆ ಸೇರಿದಂತಹ ಪಾಪ್ಯುಲೇಷನ್ನಿಂದಾಗಿ ದೇಶಕ್ಕೆ ಆಗುವಂತಹ ಆರ್ಥಿಕ ಬೆಳವಣಿಗೆ ಏನಿರುತ್ತಲ್ಲ ಅದನ್ನು ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಜನಸಂಖ್ಯೆಯ ವರ್ಗಾವಣೆ ಏನಿರುತ್ತೆ ಅದು ವಯಸ್ಸಿಗೆ ಆಧಾರಿತವಾಗಿರುವಂಥದ್ದು. ಸೊ ಹೆಚ್ಚಿನ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ನಾನ್ ವರ್ಕಿಂಗ್ ಏಜ್ಗಿಂತಲೂ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಎಕನಾಮಿಕ್ ಗ್ರೋತ್ ಪೊಟೆನ್ಷಿಯಲ್ ದಟ್ ಕ್ಯಾನ್ ರಿಸಲ್ಟ್ ಫ್ರಮ್ ಶಿಫ್ಟ್ ಇನ್ ಅನ್ ಪಾಪ್ಯುಲೇಷನ್ ಏಜ್ ಸ್ಟ್ರಕ್ಚರ್ ಮೇನ್ಲಿ ವೆನ್ ದ ಶೇರ್ ಆಫ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಈಸ್ ಲಾರ್ಜರ್ ದೆನ್ ದ ನಾನ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ. ಸೊ ಒಟ್ಟಾರೆ ಯಾವುದೇ ಕಾರಣಕ್ಕೂ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ನಾನ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಗಿಂತ ಹೆಚ್ಚಿದ್ದು ಆಗ್ತಾ ಇರುವಂತಹ ಏಜ್ ಸ್ಟ್ರಕ್ಚರ್ನಲ್ಲಿನ ಬದಲಾವಣೆಗಳಿಂದಾಗಿ ಯಾವುದೇ ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯನ್ನು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಇದು ಒಟ್ಟಾರೆ ಜನಸಂಖ್ಯೆಗೆ ಆಧಾರಿತವಾದಂತಹ ಆರ್ಟಿಕಲ್ ಆಗಿರುವಂತಹ ಕಾರಣಕ್ಕೆ ಈ ಆರ್ಟಿಕಲ್ ನಮಗೆ ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿ ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಅಸೋಸಿಯೇಟೆಡ್ ಇಶ್ಯೂಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಈ ಆರ್ಟಿಕಲನ್ನು ಚರ್ಚೆ ಮಾಡ್ತಿರುವಂತಹ ಮೂಲ ಉದ್ದೇಶ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ 2022 ಇದೊಂದು ರಿಪೋರ್ಟ್ ಆಗಿರುತ್ತದೆ, ಯುನೈಟೆಡ್ ನೇಷನ್ ರಿಪೋರ್ಟ್. ಈ ರಿಪೋರ್ಟ್ನ ಅಡಿಯಲ್ಲಿ ಬಹುಮುಖ್ಯವಾಗಿ ಪ್ರಪಂಚದ ಪಾಪ್ಯುಲೇಷನ್ ಏನಿದೆ ಜನಸಂಖ್ಯೆ 2050ರಷ್ಟೊತ್ತಿಗೆ 9.8 ಬಿಲಿಯನ್ ಆಗಲಿದೆ ಅನ್ನುವಂಥದ್ದು. ಹಾಗೆ 2023ರಷ್ಟೊತ್ತಿಗೆ ಭಾರತ ಚೈನಾವನ್ನು ಹಿಂದಿಟ್ಟು ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ರಾಷ್ಟ್ರವಾಗಲಿದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಆ ಒಂದು ಫ್ಯಾಕ್ಟ್ಸ್ಗಳು ರಿಪೋರ್ಟಿಂದ ನಮಗೆ ಸಿಕ್ಕಿದ್ದಾವೆ. ಆದರೆ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಭಾರತದ ಬಹುದೊಡ್ಡವಾದಂತಹ ವರ್ಗ ಅಥವಾ ಜನಸಂಖ್ಯೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ 29 ಇಯರ್ಸ್ದು ಆವರೇಜ್ ಏಜ್ ಪಾಪ್ಯುಲೇಷನ್ ಆಗಿರುತ್ತದೆ. ಸೊ ಯಂಗೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಕಾರಣಕ್ಕೆ ಭಾರತಕ್ಕೆ ಹೆಚ್ಚಿನ ಆರ್ಥಿಕ ಲಾಭವನ್ನು ಇದರಿಂದ ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ನಾವು ಎಜುಕೇಷನಲ್ ಕ್ವಾಲಿಟಿಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ, ಹೈಯರ್ ಎಜುಕೇಷನ್ ಸ್ಟ್ಯಾಂಡರ್ಡ್ಸನ್ನು ಇಂಪ್ರೂವೈಸ್ ಮಾಡುವ ಅವಶ್ಯಕತೆ ಇದೆ. ಇದಲ್ಲದೆ ಲಿಟ್ರಸಿಯನ್ನು ಬಹುದೊಡ್ಡ ಮಟ್ಟದಲ್ಲಿ ನಾವು ಹರಡಿಸುವಂತಹ ಪ್ರಾಮುಖ್ಯತೆಯನ್ನು ಕೊಡುವ ಅವಶ್ಯಕತೆ ಇದೆ. ಒಂದು ಕಡೆ ಭಾರತ ಡಿಜಿಟೈಸೇಷನ್ ಕಡೆಗೆ ಹೆಚ್ಚಿನ ಪ್ರಾಧಾನ್ಯ ಕೊಡ್ತಾ ಇರುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೆಚ್ಚಿನ ಉಪಯೋಗ ಮಾಡ್ತಾ ಇರುವಂಥದ್ದು, IT ಸರ್ವೀಸಸ್ಗಳನ್ನು ಬೆಳವಣಿಗೆ ಮಾಡ್ತಾ ಇರುವಂಥದ್ದು ದೇಶಕ್ಕೆ ಒಂದಿಷ್ಟು ಹ್ಯಾಂಡ್ ಹೋಲ್ಡಿಂಗ್ ಮತ್ತು ಸಪೋರ್ಟನ್ನು ಒದಗಿಸಲಿದೆ. ಹಾಗೆ ಇವತ್ತಿನ ಸಂದರ್ಭದಲ್ಲಿ ಭಾರತ ಇರುವಂತಹ ಡೆಮೋಗ್ರಫಿಕ್ ಡಿವಿಡೆಂಟನ್ನು ಸರಿಯಾಗಿ ಉಪಯೋಗಿಸದೇ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೇಳಿದ ಹಾಗೆ ಭಾರತ ಎಕನಾಮಿಕ್ ಸೂಪರ್ ಪವರ್ ಆಗಿ ಕಾಣಿಸಿಕೊಳ್ಳಲಿದೆ ಅನ್ನುವಂತಹ ಕನಸು ನಿಜ ಆಗಬೇಕು ಅಂತಂದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಗೆಳೆಯರೆ, ಮತ್ತೆ ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.